ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಈ ಸ್ಟೋರಿ ಏನಪ್ಪ ಅಂತಂದರೆ, ತುಂಬ ಗಂಭೀರವಾದಂಥ ಬೇಸಿಗೆ, ಎಲ್ಲ ಕಡೆಗೂ ಬಿಸಿಲು ಜಾಸ್ತಿ ಆಗ್ತದೆ. ಈವನ್ ಕೋಲಾರದಿಂದ ಹಿಡಿದು ಆ ಕಡೆ ಗುಲ್ಬರ್ಗ, ಬೀದರಿಂದ ಹಿಡಿದು ಈವನ್ ಬಯಲುಸೀಮೆ ಅಂತ ಏನಿಲ್ಲ, ಮಲೆನಾಡು ಭಾಗದಲ್ಲೂ ನೀರಿನ ಸಮಸ್ಯೆ ತುಂಬ ಗಂಭೀರವಾಗಿದೆ. ನಾನು ಈಗ ಓಡಾಡ್ತಾ ಇದ್ದೀನಿ ನಿನ್ನೆ ಇವತ್ತಿಂದೆಲ್ಲ. ಈ ಒಂದು ಭಾಗ ಶಿವಮೊಗ್ಗ ಜಿಲ್ಲೆಯ ಸೊರಬ ಆಗಿರ್ಬೋದು, ಶಿಕಾರಿಪುರ ಆಗಿರ್ಬೋದು, ಈವನ್ ಸಾಗರ ತಾಲೂಕು ಆಗ್ಬೋದು, ಎಲ್ಲ ಕಡೆಗೂ ಅಂತರ್ಜಲ ಮಟ್ಟ ಕೆಳಗೋಗಿದೆ. ಎಷ್ಟರ ಮಟ್ಟಿಗೆ ಕೆಳಗೋಗಿದೆ ಅಂತಂದರೆ, ಬಾವಿಗಳು ಖಾಲಿಯಾಗಿದೆ, ನದಿಗಳು ಹಳ್ಳ ಕೊಳ್ಳಗಳು ಬರಿದಾಗ್ತಾ ಇದೆ, ಡ್ಯಾಮ್ಗಳಲ್ಲಿ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ. ಬೋರ್ವೆಲ್ಗಳಂತೂ ಹೇಳಬೇಕಾಗಿಲ್ಲ, ಸಾಕಷ್ಟು 10 ಕೊಳವೆ ಬಾವಿಗಳು ಕೊರೆದ್ರೆ ಒಂದು 2-3 ಮಾತ್ರ ಪಾಸ್ ಆಗ್ತದೆ. ಅದು 1,000 ಅಡಿ ಆಳಕ್ಕೆ ಹೋಗ್ತಾ ಇದೆ. ಸೊರಬ ಅಂತ ಒಂದು ತಾಲೂಕಲ್ಲಿ 40ಕ್ಕೂ ಹೆಚ್ಚು ಬೋರ್ವೆಲ್ಗಳ ಕೆಲಸ ಆಗಲೂ ರತ್ತೆ ಮಾಡ್ತಾ ಇದೆ. ಇಂಥ ಒಂದು ಗಂಭೀರವಾದ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅಂದ್ರೆ ಅವ ಒಬ್ಬನು ಹೊಡಿಸಿ 4-5 ಹೊಡಿಸಿ. ಯಾವ್ದ್ರಲ್ಲಿ? ಅದು 3 ಎಕರೆನಾ? ಪಕ್ಕದ ಯಾವ್ದು? ಇದು ಈ ಕಡೆ 3 ಎಕರೆಗೆ 15 ಬೋರ್. 15 ಬೋರ್ ಅಂದ್ರೆ 3 ಪಾರ್ಟಿ ಆದ್ರೆ ಅದಕ್ಕೆ ಬದ್ಲೆ 4 ಬೋರ್ ಹೊಡಿಸಿದ, ಬರ್ನಲ್ಲಿ ನೀರೊಂದು ಆ ಜಾಗ ಕೊಟ್ಟಾಕಿದ. ಫಸ್ಟ್ 4,80,000 ರೂಪಾಯಿಗೆ ಅದು ಫಸ್ಟ್ ಸ್ಟಾರ್ಟಿಂಗ್ ಖರೀದಿ. 3 ಎಕರೆ 3.5 ಎಕರೆಗೆ. ಈಗ ಮೊನ್ನೆ 30 ಲಕ್ಷಕ್ಕೆ 3 ಎಕರೆ 30 ಲಕ್ಷ ಅಂದ್ರೆ 10 ಲಕ್ಷ ಎಕರೆ. ಇನ್ನೂ ಬದಲಾವಣೆ ಆಗೋ ತರ ಕಾಣ್ತೈತೆ ನೋಡೋದು. ಇದ್ರ ಪಕ್ಕದೇ ಅಲ್ವಾ? ಈಗ ಜೇನು ಸಾಕಿದ್ರ? ಜೇನು ಸಾಕಿ ಎಲ್ಲ ಜೇನು ಹೊಡೆಯೋದು ಎಲ್ಲ 2 ಇದೆ. ಇದು ಲಾವಂಚ ಹುಲ್ಲಲ್ಲ? ಲಾವಂಚ ಇದು ಹುಲ್ಲು ಲಾವಂಚ ಅಂತ. ಅದು ನಾವು ದರ್ಬೆ ಹೇಳ್ತೇವೆ. ಈ ಹೋಮ ಗಿಮ ಮಾಡ್ತಾರಲ್ಲ, ಈ ಕೆಳಗಡೆ ಎಲ್ಲರೂ ಒಂದು ಬಾಟ್ರಿ ಇವ್ರದೇನಾ 3 ಎಕರೆ? ಈ ಕಡೆ ಅವ್ರು ಹೇಳಿದ್ರು ಬಂದ್ಗಿಂದ್ರೆ ಹೇಳ ಮಾರಿ ನಾನು ಮಾಡಿಸ್ತೀನಿ ಅಂತೇಳಿ. ಫಸ್ಟ್ ನಿಮ್ದು ಬೋರ್ ಆಗ್ಲಿ, ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕಾರೆ ನಿಮ್ಗೇನಾದ್ರು ಬದಲಾವಣೆ ಆಗ್ಬೇಕಲ್ಲ. ಹೌದು. ಈಗ ಅವರು ಬರೀ ಅಡಿಕೆ ಇಟ್ಬಿಟ್ರ? ತೆಂಗು ನೀರಾಗುತ್ತೀಗ? ನೀರಂದ್ರೆ ಅವ್ರದ್ದು ನಮ್ದು ಹಂಗಿದ್ರೆ ಒಂದು ಸಣ್ಣದು ಮಾಡಿದ್ರು ಅವರು, ಓಪನ್ ವೇಲು. ಒಂದು ಅರ್ಧ ಮುಖ ನಿಂತಿದೆ ನೀರು, ಒಂದು ಬಂದಿದೆ. ಹದಿನೈದು ದಿವಸ ಆಯ್ತು ಬೋರ್ ಕೊಡ್ದು? ಎಷ್ಟಡಿ ಹೋಯ್ತು? 300 ಅಡಿ. 300 ಅಡಿ ಪೂರ್ತಿ ಒಂದೇ ಕಲ್ಲು, ಎಲ್ಲೂ ಚೇಂಜ್ ಇಲ್ಲ, ಪೂರ್ತಿ ಒಂದೇ ಪೌಡ್ರು. ಕೇಸಿಂಗ್ ಪೈಪ್ ಇದೆಯಾ? ತೆಗ್ದಾರೆ? ಹೌದಾ? ನೀರು ಬೀಳೇ ಇಲ್ಲ? ಈ ಕಡೆ ಸ್ವಲ್ಪ ಕಷ್ಟ. ಏನ್ ಮಣ್ಣು ಮುಚ್ಚಿದಾರೆ? ಏನ್ ಮಾಡಿದ್ರಿ ಈಗ? ನೀರಿಲ್ಲ. ಇದು ಸೊರಬ ತಾಲೂಕು ಅಬ್ಸೆ. ಈ ಒಳ್ಳೆ ಟೈಮ್ನಲ್ಲಿ ನೀರಿಲ್ಲ ಅಂದ್ರೆ ಬಹಳ ಕಷ್ಟ. ಈಗ ಒಂದು ಕೃಷಿ ಭೂಮಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಸೊರಬ ತಾಲೂಕಿನ ಅಬಸೆ ಅಂತ ಒಂದು ಗ್ರಾಮ. ಅಬಸೆ ಗ್ರಾಮದಲ್ಲಿ ಇವರು ಭಟ್ರವರು ಸುಮಾರು ಒಂದು 11 ಎಕರೆ ಜಾಗ ತಗೊಂಡ್ರು. ಈ 11 ಎಕರೆ ಜಾಗ ತಗೊಂಡು ಇವರೆಲ್ಲ ಕೃಷಿ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಇವ್ರು ಹೇಳ್ತಿದ್ದಾರೆ, ಮೊದಲಿನ ಓನರ್, ಆ ಜಮೀನಿನ ಮೊದಲಿನ ಮಾಲೀಕ ಒಂದು 8 ಬೋರ್ವೆಲ್ ಕೊರೆದಿದ್ರು, ಇವರೊಂದು 4 ಬೋರ್ವೆಲ್ ತೋಡಿದ್ದಾರೆ. ಬರೀ ಪೌಡ್ರ್, ಒಂದು ಡಸ್ಟ್ ಮಟೀರಿಯಲ್ ಬರ್ತಾ ಇದೆ, ನೀರಿನ ಪಸೆನೇ ಇಲ್ಲ. ಇಂಥ ಒಂದು ಸಂದರ್ಭ ನೋಡಿದ್ರೆ ಇವರು ಇಷ್ಟೆಲ್ಲ ಅಡಿಕೆ ಮಾಡಿದ್ದಾರೆ, ಬೇರೆ ಬೇರೆ ಥರದ ಕೃಷಿ ಮಾಡಿದ್ದಾರೆ, ಇದನ್ನು ಹೇಗೆ ಉಳಿಸಬೇಕು? ಹಾಗಾಗಿ ಭಾಳ, ಮತ್ತು ಸುತ್ತಲೂ ಕಾಡಿದೆ ಇವರಿಗೆ. ನಾನು ಒಂದು ಹೇಳ್ತೀನಿ, ಸೊರಬ ತಾಲೂಕಲ್ಲಿ 473 ಹಳ್ಳಿಗಳಿದೆ. 473 ಹಳ್ಳಿಗಳಿಗೂ ಒಂದೊಂದು ಅರಣ್ಯ ಇದೆ. ಕೃಷಿ ಭೂಮಿಯ ಸುತ್ತಲೂ ಅರಣ್ಯ ಇದೆ, ಕೋರ್ ಫಾರೆಸ್ಟ್ ಇದೆ, 2000 ಮಿಲಿಮೀಟರ್ ಮಳೆ ಬರ್ತದೆ. ಈ ಬೋರ್ವೆಲ್ ತೋಟದ ನೀರು ಬರ್ತಾ ಇಲ್ಲ ಅಂತಂದರೆ ನಾವು ಬಯಲುಸೀಮೆ ಜನಗಳು ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಮಾನಗಳಲ್ಲಿ ಅಂತರ್ಜಲ ಅಂತಂದರೆ ಒಂದು ದೊಡ್ಡ ಸಂಪತ್ತಿದೆ ಭೂಮಿಯಲ್ಲಿ, ಕಾಡಿದ್ರೆ ಅಂತರ್ಜಲ ಸಿಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಕೃಷಿಯನ್ನು ಮಾಡೋದ್ರ ಬಗ್ಗೆ ನೀವು ಆಲೋಚನೆ ಮಾಡಿ.
ಈಗ ಈಗ ದಿವಸ ಜಲ ಬರುತ್ತಾ? ಇದು ಸ್ವಲ್ಪ ಅಂತರ್ಜಲ ಅಲ್ಲ, ಅಂದ್ರೆ ದಿವಸ ಬರ್ತೈತೆ ಅಂದ್ರೆ ನಮ್ಗೆ ಎತ್ತಷ್ಟು ಇರಲ್ಲ, ಕರೆಂಟ್ ಇರಲ್ಲ. ಕರೆಂಟ್ ಇರಲ್ಲ. ಮತ್ತೆ ಅದು ಈಗ ಬಿಟ್ಟೋದ ಮೇಲೆ ಒಂದು ವಾರ ಬಿಟ್ಟರೆ ಮತ್ತೊಂದು 2 ದಿವಸ ಇರ್ಬೋದು. ಒಂದು ವಾರ ಬಿಟ್ರೆ. ಇದು ಉದ್ದ ಎಷ್ಟಿದೆ? ಈಗ 150 ಅಡಿ. 150 ಉದ್ದ. ಅಗಲ 70 ಅಡಿ. ಅಲ್ಲೊಂದು ಸ್ವಲ್ಪ ಮೂಲೆಯಲ್ಲಿ ಮೊನ್ನೆ ಬಿದ್ದಿದ್ದ, ಅಲ್ಲಿ ಸ್ವಲ್ಪ ಬಿದ್ದೋಗಿದೆಯಲ್ಲ, ಲೂಸ್ ಮಣ್ಣು. ಇದು ಕೆರೆ ಮಾಡಿ ಒಂದು 5 ವರ್ಷ ಆಯ್ತಲ್ಲ? 5 ವರ್ಷ ಸರ್, 5 ವರ್ಷ. ಸ್ಟಾರ್ಟಿಂಗಲ್ಲೇ ಕೆರೆ ಮಾಡಿದ್ದು. ಕೆರೆ ಮಾಡಿದ್ದಕ್ಕೆ ತೋಟ ಆಯ್ತು, ಇಲ್ಲದ್ರೆ ಕೆರೆ ಅಲ್ವಾ? ಇದೊಂದು ಅವಾಗ ಒಳ್ಳೆ ಕೆಲಸ ಆಯ್ತದು. ಇದು ನೀರು ಆಳ ಎಷ್ಟು ಅಡಿ ಇದೀಗ? 32. ಒಟ್ಟು 32 ಅಡಿ ಆಳ. ನೀರಿರೋದೀಗ ಈಗಿರೋದೊಂದು 8 ಅಡಿ ಇರ್ಬೋದು ಅಷ್ಟೇನಾ? ಈಗ ಡೈಲಿ ಎಷ್ಟು ತಾಸು ಪಂಪ್ ಓಡಿಸ್ತೀರ? ಕರೆಂಟ್ ಕೊಟ್ಟರೆ ನಾವು ಎನಿ ಟೈಮ್ ಹೊಡಿತೀವಿ. ಅಲ್ಲ ಈಗಿರೋ ಕರೆಂಟ್ಗೆ ಮಿನಿಮಮ್ ಒಂದು 4 ತಾಸು ಅಂತ ಮಿನಿಮಮ್. 4 ತಾಸು. 4 ತಾಸು ಹೊಡೆದ್ರೆ ಎಷ್ಟು? ಒಂದು 2 ಅಡಿ ಡೌನ್ ಆಗುತ್ತಾ, 3 ಅಡಿ ಹೋಗುತ್ತಾ? ಇಲ್ಲ, 1.5 ಅಡಿ ಹೋಗ್ತದೆ ಅಷ್ಟೇ. ಅಷ್ಟೇನಾ? ಜಾಸ್ತಿ ಐತಲ್ಲ ಇದೆಲ್ಲ, ಹಂಗಾಗಿ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಸ್ವಲ್ಪ ಜಾಸ್ತಿ ಹೋಗ್ತದೆ, ಯಾಕಂದ್ರೆ ಸ್ವಲ್ಪ ಒಳ ಹೋಗ್ತಾ ಇದು 5 ವರ್ಷದಿಂದ ನಾವು ಬಂದು ನಿಂತಿದ್ದು ಐಡಿಯಾ ಮಾಡಿ ತರಕಾರಿ ಮಾಡಿ ಅಂತ ಮಾಡಿಸಿದ್ದು. ಈಗ ನೀರು ಒಳಗೆ ಬರಕ ಜಾಗನ ಅದು ಅಮೂಲೆಯಿಂದ? ಅಲ್ಲ ಅದು ರಾಂಪ್, ಅದು ಹತ್ತದು. ಇದು ಹೊರಗೆ ಹೋಗ್ಲಿಕ್ಕ? ಹೌದು, ಇದು ಹೊರಗೆ ಹೋಗುದು. ಮಳೆಗಾಲದಲ್ಲಿ ಹೋಗ್ತಾ ಇರ್ತದಲ್ಲ, ತುಂಬುತ್ತೆ ಫುಲ್. ಮಳೆಗಾಲದಾಗ ನಾವು ಸ್ಟಾರ್ಟಿಂಗ್ ಮಳೆಗಾಲ ಬರೋದ್ರೊಳಗನೆ ಸುಮಾರು ಹೊರಗೆ ಹೋಗ್ತಾ ಇರ್ತದೆ. ಆ ಪೈಪ್ ಹಿಡಿಸಲಾರ್ದಷ್ಟು ಹೋಗುತ್ತಲ್ಲ, ಅಂದ್ರೆ ಇಲ್ಲೆಲ್ಲ ನೀರು ಆಗ್ಬಿಡ್ತೈತಲ್ಲ ಅವಾಗ. ಭತ್ತದ ಗದ್ದೆಯಲ್ಲೆಲ್ಲ. ಇದು ಬೋರ್, ಹೊಸ ಬೋರ್ ಕೊಡಿಸಿದ್ದ? ಎಷ್ಟು ಬಂದು ನೀರಿದು? ಇದೆ, ಒಂದು ಅರ್ಧ ಮುಕ್ಕಾಲು ಇಂಚ್ ಇದೆ. ಇದನ್ನು ಕೆರೆಗೆ ಹೊಡಿತೀರಾ? ಮತ್ತೆ ಅಲ್ಲಿಗೆ ಅಂದ್ರೆ ಅದು ಡಂಪ್ ಮಾಡೋದ್ರೊಳಗೆ ನೀರು ಖಾಲಿ ಆಗಿರ್ತೈತೆ. 7 ನಿಮಿಷ ಬರ್ತೈತೆ ಅಷ್ಟೇ. ಅದು ಮೋಟರ್ ಸ್ವಲ್ಪ ಹೆವಿ ಇದಾಗ್ಬಿಡುತ್ತೆ, 3 HP ಇದಾಗ್ಬಿಡುತ್ತೆ. ಇದಕ್ಕೆ ರೀಚಾರ್ಜ್ ಹಿಂಗುಂಡಿ ಮಾಡಿದಿರಾ? ರೀಚಾರ್ಜ್ ಮಾಡಿದ್ವಿ. ಕೆರೆ ಕುಡಿ ನೀರು ಇದು, ಅಲ್ಲಿ ಒಂದು ಮೇಲ್ಗಡೆ ಒಂದು ದೊಡ್ಡ ಕೆರೆ ಇದೆ, ಆ ಕೆರೆ ನೀರು ಇಲ್ಲಿ ಹರಿತೈತಿ. ಅದಕ್ಕೆ ಹಿಂಗು ಇದು ಮಾಡಿದ್ವಿ. ಇಲ್ಲಿ ಬೋರ್ಗಳಾಗಿರೋದು 25 ಎಕರೆ ಜಾಗದಲ್ಲಿ ನೀರಿಲ್ಲ, ಸ್ವಲ್ಪ ಸಮಸ್ಯೆ. ನೀರಿಲ್ಲ. ನಿಮ್ದು ಒಂದು 15, ಇದೊಂದು 11 ಎಕರೆ, ಪಕ್ಕದೊಂದು 12 ಎಕರೆ. 12 ಎಕರೆ. ಅವ್ರಿಗೂ ನೀರಿಲ್ಲ. ಅವ್ರದ್ರಲ್ಲಿ ನೀರಿಲ್ಲ. ಇಲ್ಲ. ಅವರು ಎಷ್ಟದ ಬೋರ್? ಅಂದ್ರೆ ಈಗ ಇರೋದು ಒಂದು 2 ಇದೆ. ಅಂದ್ರೆ ಕೆಳಗಡೆ ಅದು ಆ ಬಾರ್ಡರ್ ಬಿಟ್ಟು ಸ್ವಲ್ಪ ಕೆಳಗೆ ಮನೆ ಹೊಡೆದಾರೆ. ಅದೊಂದು 1 ಇಂಚು 1.5 ಇಂಚ್ ಇದಾವೆ, ಸಣ್ಣ ನೀರು. ಬಾಕಿ ಹೊಡೆಸಿದವಷ್ಟು ಹಿಂಗೆ ಇದ್ದಾರೆ, ಇದೇ ತರ ಆಗ್ತಿದೆ. ಅವ್ರಿಗೂ ನೀರಿಲ್ಲ. ನಿಮ್ದು 11 ಎಕರೆ ನಿಮ್ಗೂ ನೀರಿಲ್ಲ. ಪಕ್ಕದ 3 ಎಕರೆ ನೀರಿಲ್ಲ. ಇಲ್ಲಿ ಯಾರು ಕೊಡ್ಸಿದ್ರು ನಿಮ್ಮ ಫೇಲ್ ಆಗ್ತದೆ. ಎಷ್ಟು ಅಡಿ ಹೋಗಿದ್ರ ಆಳ? 600-700 ಅಡಿವರೆಗೂ ಹೊಡಿಸಿದ್ದಾರೆ. ಬರೀ ಧೂಳು, ಬರೀ ಒಂದೇ ಪೌಡ್ರು. ಎಲ್ಲ ನೀರಿನ ಅಂಶನೇ ಇಲ್ಲ. ನಿಮ್ ಸೊರಬ ತಾಲೂಕಲ್ಲಿ ಇತ್ತೀಚೆಗೆ ಅಡಿಕೆ ಮಾಡೋರು ಬಾಳ ಆದ್ರಲ್ಲ? ಸಿಕ್ಕಾಪಟ್ಟೆ. ಹೆಚ್ಚು ಭಾಗ ಜಾಸ್ತಿ ಅಂದ್ರೆ ಅದೇ ಅಡಿಕೆ ಬೆಳೆನೇ ಜಾಸ್ತಿ. ಬೇರೆ ಬೇರೆ ಕಡೆಯವರು ಹೊರಗಡೆಯವರು ಬಂದು ಮಾಡ್ತಿದ್ದಾರೆ. ಅಂದ್ರೆ ಈ ವರ್ಷ ಒಬ್ಬರಿಗೆ ಲೀಜಿ ಕೊಟ್ಟರು, ಒಂದು 10 ಎಕರೆ ಜಾಗ ಇತ್ತು ಅಂದ್ರೆ ಅವ್ರಿಗೆ ಲೀಜಿ ಕೊಟ್ಬಿಡ್ತಾರೆ. ಶುಂಠಿ ಅಥವಾ ಅನಾನಸ್ ಲೀಜಿ ಕೊಡ್ತಾರೆ. ಅದ್ರ ಮಧ್ಯೆ ಅಡಿಕೆ ಗಿಡ ಹಾಕೋದು. ಅನಾನಸ್ ಬರೋದ್ರೊಳಗೆ ಅಡಿಕೆನೂ ಬಂದ್ಬಿಡುತ್ತೆ. 2 ಕೆಲಸ ಆಗುತ್ತೆ. ಈ ನಮ್ದು ಹಂಗೆ ಮಾಡಿದ್ದೆ. ನಮ್ದು ಒಂದು 2 ಎಕರೆ ನಿಮ್ ಸ್ವಂತ. ಅದಕ್ಕೂ ಲೀಜಿ ಕೊಟ್ಟಿದ್ದೆ ಶುಂಠಿಗೆ. ಅಡಿಕೆ ಗಿಡ ಮೇಲೆ ಹೋಗ್ಬಿಟ್ಟಿದ್ದಾವೆ. 1.5 ವರ್ಷ ಆಯ್ತು. ಇದೇ ಥರ ಇವ್ರದ್ದೇನು 11 ಎಕರೆ ಈ ಕೃಷಿ ಭೂಮಿ ನೋಡ್ತಾ ಇದ್ದೀರಾ, ಇದೇ ಥರದ ಪರಿಸ್ಥಿತಿ ಸೊರಬ ತಾಲೂಕಲ್ಲಿ ಶಿಕಾರಿಪುರ ಆಗಿರ್ಬೋದು, ಸಾಗರ ಆಗ್ಬೋದು, ಈವನ್ ಅಳಿಯಾಳ ಆಗ್ಬೋದು, ಕರಾವಳಿ ಭಾಗದಲ್ಲಾಗ್ಬೋದು, ಎಲ್ಲ ಕಡೆಗೂ ಇಂಥ ಒಂದು ಸಂದಿಗ್ಧ ಸ್ಥಿತಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರ್ತಾ ಇದೆ. ಅಂದರೆ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೋದು. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು, ಈ ಒಂದು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಅಂತರ್ಜಲದ ನಿಕ್ಷೇಪಗಳಿಲ್ಲ. ಅಂತರ್ಜಲ ಯಾವ ಥರ ಅಂತಂದರೆ, ನಾವು ಆ್ಯಸ್ ಎ ಜಿಯಾಲಜಿಸ್ಟ್ ಆಗಿ ನಾವೇನು ಹೇಳ್ತೀವಿ ಅಂದರೆ, ಒಂದು ಸಾಯಿಲ್ ಝೋನ್ ಅಂತ ಹೇಳ್ತೀವಿ, ಒಂದು ವೆದರ್ಡ್ ಝೋನ್ ಅಂತ ಹೇಳ್ತೀವಿ, ಫ್ರ್ಯಾಕ್ಚರ್ಡ್ ಝೋನ್ ಅಂತ ಹೇಳ್ತೀವಿ, ಮತ್ತು ಕೆಳಗೆ ಬೆಡ್ ರಾಕ್. ಇಲ್ಲಿ ಅಂತರ್ಜಲ ಎಲ್ಲಿರ್ತದೆ ಅಂದರೆ ಫ್ರ್ಯಾಕ್ಚರ್ಡ್ ಝೋನಲ್ಲಿ ನೀರಿರ್ತದೆ. ಈ ಒಂದು ಎಲ್ಲ ಝೋನ್ಗಳಲ್ಲೂ ಜಲಮಟ್ಟ ಇಲ್ಲ. ಮಳೆಗಾಲದಲ್ಲಿ ನೀರು ಭೂಮಿಯಿಂದ ಹೊರಗೆ ಬರ್ತದೆ, ಬೇಸಿಗೆ ಆದಮೇಲೆ ಕಡಿಮೆ ಆಗ್ತದೆ. ಹಾಗಾಗಿ ಜಲ ಸಂರಕ್ಷಣೆ ಅಂತಂದರೆ ಜಲದ ಪಾತ್ರಗಳನ್ನು ತುಂಬಿರ್ತಕ್ಕಂಥ ಕೆರೆಗಳು ಮಾಡ್ಕೊಳ್ಬೇಕು. ಆ ಥರ ಒಂದು ಮಾಡ್ಕೊಂಡ್ರೆ ಮಾತ್ರ ನಮಗೆ ಬೇಸಿಗೆ ದಿನಗಳಲ್ಲಿ ಬೇಕಾದಷ್ಟು ನೀರನ್ನ ಪಡಿಬೋದು ಅನ್ನೋಂಥ ಮಾತನ್ನು ನೀವು ಜ್ಞಾಪಕ ಇಟ್ಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡುವಂಥ ಪ್ರಯತ್ನ ನೀವು ಮಾಡಬೇಕಾಗುತ್ತೆ.